ಹೆಲೋ ಗೆಳೆಯರೇ. ಸೊ ನಾವಿವತ್ತು ಒಂದು ಆನಿಮೆ ಬಗ್ಗೆ ಮಾತಾಡಕ್ ಹೋಗ್ತಾ ಇದ್ವಿ. ಈ ಆನಿಮೆ ಬಗ್ಗೆ ನೀವು ಆಲ್ರೆಡಿ ತಮ್ಮನೇಲಿ ನೋಡಿತೀರ ಎದ್ರ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ಬಿಟ್ಟು. ಬಟ್ ಈ ಮಾನ್ವಾ ಬಗ್ಗೆ ಮಾತಾಡಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಗೆ ಮಾನ್ವಾ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂದ್ರೆ, ಜಪಾನಲ್ಲಿ ಬರೀತಾರಲ್ಲ ಕಾಮಿಕ್ ಬುಕ್, ಅದನ್ನ ಮಾಂಗ ಅಂತಾರೆ. ಸೊ ಅದನ್ನೇ ಸೌತ್ ಕೊರಿಯಲ್ಲಿ ಮಾನ್ವಾ ಅಂತಾರೆ. ಸೊ ಇವಾಗ ನಾವು ಎದ್ರ ಬಗ್ಗೆ ಮಾತಾಡ್ತಾ ಇದ್ದೇವೆ, ಯಾವ ಆನಿಮೆ ಬಗ್ಗೆ ಮಾತಾಡ್ತಾ ಇದ್ದೇವೆ, ಅದು ಒಂದು ಮಾನ್ವಾ ಸೌತ್ ಕೊರಿಯಾ ಇಂದ ಬಂದಿರೋದು. ಸೊ ನೀವು ತಮ್ಮ ನೋಡಿರ್ತೀರ. ಸೊ ಇಟ್ ಈಸ್ ಸೋಲೋ ಲೆವೆಲಿಂಗ್. ವಿ ಆರ್ ಟಾಕಿಂಗ್ ಅಬೌಟ್ ಸೋಲೋ ಲೆವೆಲಿಂಗ್ ಆನಿಮೆ ಬ್ರೋ. ಒನ್ ಆಫ್ ದ ಮೋಸ್ಟ್ ಹೈಪ್ಡ್ ಆನಿಮೆ, ಒನ್ ಆಫ್ ದ ಮೋಸ್ಟ್ ಇದ್ರ ಬಗ್ಗೆ ನಾನು ಹೇಳಕ್ಕೆ ವರ್ಡ್ ಸಿಗ್ತಲ್ಲ. ಬಟ್ ಸೊ ಈ ಸೋಲೋ ಲೆವೆಲಿಂಗ್ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ ಹೋದ್ರೆ ಸ್ಪಾಯ್ಲರ್ ಆಗೋಗುತ್ತೆ. ಬಟ್ ಸ್ಪಾಯ್ಲರ್ ಇಲ್ದಿರ ಒಂದ್ ಸ್ವಲ್ಪ ಇದ್ರ ಬಗ್ಗೆ ಸ್ಟೋರಿ ಕೊಡಕ್ ಹೋದ್ರೆ, ಇದ್ರದ್ದು ಸ್ಟೋರಿ ಹೇಗೆ ಹೋಗುತ್ತೆ ಅಂತ ಫಸ್ಟ್ ಆಫ್ ಆಲ್ ನಿಮಗೆ ಹೇಳಕ್ ಇಷ್ಟಪಟ್ರೆ, ನಾನು ಸ್ಟೋರಿ ಎಷ್ಟು ಸಿಂಪಲ್ ಆಗಿದೆ, ಹೆಸರಲ್ಲೇ ಇದೆ ಸೋಲೋ ಲೆವೆಲಿಂಗ್ ಅಂದ್ಬಿಟ್ಟು. ಸೊ ನೀವು ಫಸ್ಟ್ ಎಪಿಸೋಡ್ ನೋಡಿದ್ರೆ ನಿಮಗೆ ಒಂದು ಗೊತ್ತಿರುತ್ತೆ, ಇದರಲ್ಲಿ ಒಂದು ಸಲ ನೀವು ಅವೇಕನ್ ಆದ್ರೆ, ಒಂದು ಸಲ ನಿಮಗೆ ಮ್ಯಾಜಿಕ್ ಪವರ್ಸ್ ಬಂದ್ರೆ, ಒಂದೇ ಸಲ ನೀವು ಲೆವೆಲ್ ಅಪ್ ಆಗೋದು, ಮುಂದೆ ಯಾವಾಗೂ ಚೇಂಜ್ ಆಗಲ್ಲ. ಡಬಲ್ ಅವೇಕನಿಂಗು ಇಲ್ಲಾಂದ್ರೆ ಅಂತವೇನಾದ್ರು ಆದ್ರೆ ಮಾತ್ರ ನೀವು ಲೆವೆಲ್ ಅಪ್ ಆಗುತ್ತೆ. ಬಟ್ ಆದ್ರೂ ಒಂದು ಇ ಇಂದ ಡಿಗೆ, ಡಿ ಇಂದ ಸಿಗೆ ಮೇ ಬಿ ಹಂಗಂಗೆ ಮೂವ್ ಆಗ್ಬೋದು ಹೊರತು ನೀವು ಪದೇ ಪದೇ ಲೆವೆಲ್ ಅಪ್ ಆಗಕ್ಕಾಗಲ್ಲ. ಅಂಡ್ ದ ನೇಮ್ ಸಜೆಸ್ಟ್ ದಟ್ ಸೋಲೋ ಲೆವೆಲಿಂಗ್ ಅಂದ್ರೆ ಒಬ್ಬನೇ ಒಬ್ಬ ಲೆವೆಲಿಂಗ್ ಆಗ್ತಾನೆ, ಆಲ್ವೇಸ್ ಲೆವೆಲಿಂಗ್ ಅಪ್. ಸೊ ಇದ್ರ ಬಗ್ಗೆ ಇಷ್ಟ ಹೇಳ್ತೀನಿ ನಾನು, ಯಾಕಂದ್ರೆ ಜಾಸ್ತಿ ಮಾತಾಡಕ್ ಹೋದ್ರೆ ನಿಮಗೆ ಸ್ಪಾಯ್ಲರ್ ಸಿಕ್ಬಿಡುತ್ತೆ. ಇನ್ನ ಇವತ್ತಿನ ಎಪಿಸೋಡ್ ಬಗ್ಗೆ ನೀವತ್ತು ಎಪಿಸೋಡ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಹೆಂಗೆ ಅವ್ನು ಲೆವೆಲ್ ಅಪ್ ಆಗ್ತಾನೆ, ಏನು ಎತ್ತ ಬಟ್ ಸ್ಟೋರಿ ಎಷ್ಟೋ ಸಗದಾಗೈತೆ. ನಿಜವಲ್ಲೂ ನಿಮಗೆ ಎಂಜಾಯ್ ಮಾಡಿ ನೋಡ್ತೀರಾ ನೀವು ಇದನ್ನ. ಈ ಆನಿಮೆಯಿಂದ, ಈ ಆನಿಮೆ ಅಡಾಪ್ಟೇಷನ್ ಇಂದ ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್. ಸೊ ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ಎಂಜಾಯ್ಮೆಂಟ್ ಎಕ್ಸ್ಪೆಕ್ಟ್ ಮಾಡೋದು ಪಕ್ಕ. ಅಂಡ್ ಎಷ್ಟೋ ಗೂಸ್ ಬಂಪ್ಸ್ ಮೂಮೆಂಟ್ ಪಕ್ಕ ಬಂದೇ ಬರ್ತವೆ. ಅಂಡ್ ಎಷ್ಟೋ ಲೈಕ್ ವಿಸಿಲ್ ಹಾಕೋ ಮೂಮೆಂಟ್ಸ್ ಅಂತ ಬರ್ತವೆ. ಲೈಕ್ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಅದ್ ನೋಡಿದ್ರೆ ಸಾಕು ಗೊತ್ತಾಗ್ಬಿಡುತ್ತೆ ಅದ್ ಯಾರು ಅಂತ ನಾನು ಹೇಳಲ್ಲ. ಅದು ಒಂದು ಕ್ಯಾರೆಕ್ಟರ್, ಒಬ್ರು ಕ್ಯಾರೆಕ್ಟರ್ ಅದು, ಸರಿನಾ? ಆ ಯಾರು ಕ್ಯಾರೆಕ್ಟರ್ ಹೆಸರು ಅಂತ ಹೇಳಲ್ಲ. ಅದ್ ಹೇಳ್ಬಿಟ್ರೆ ನಿಮ್ಗೆ ಆಲ್ರೆಡಿ ಸ್ಪಾಯ್ಲರ್ ಸಿಗ್ಬಿಟ್ಟಂಗೆ. ಬಟ್ ಅದ್ರ ಬಗ್ಗೆ ಹೇಳಲ್ಲ ನಾನು. ಬಟ್ ಯು ವಿಲ್ ಎಂಜಾಯ್ ಅಲಾಟ್. ಅಂಡ್ ಬ್ರೋ ನಿಜವಾಗ್ಲೂ ನೀವು ಯು ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ವಾಟ್ಸ್ ಗೋಯಿಂಗ್ ಟು ಕಮ್. ಅಂಡ್ ಐ ಬಿಲೀವ್ A1 ಸ್ಟುಡಿಯೋಸ್ ವಿಲ್ ಡೂ ದ ಬೆಟರ್ ಜಾಬ್ ಹಿಯರ್. ಯಾಕಂದ್ರೆ ಇದೇನಂದ್ರು ನಿಮಗೆ ಇವೆಲ್ಲ ನಾನು ಏನೇನು ಹೇಳಿದ್ದೇನೆ ಇವೆಲ್ಲ ನೀವು ಎಂಜಾಯ್ ಮಾಡ್ಬೇಕು ಅಂದ್ರೆ A1 ಸ್ಟುಡಿಯೋಸ್ ಅವ್ರ ಮೇಲೆ ಡಿಪೆಂಡು. ಯಾಕಂದ್ರೆ ಈ ಮಾನ್ವ ಇಷ್ಟು ಪಾಪ್ಯುಲರ್ ಆಗೋ ಕಾರಣ ಅದ್ರ ಸ್ಟೋರಿ ಎಲ್ಲ, ಅದ್ರದ್ದು ಮಾನ್ವ ಪ್ಯಾನಲ್ಸ್, ಅವ್ರು ಡ್ರಾಯಿಂಗ್ ಮಾಡಿರೋದಾಗಿರ್ಬೋದು, ಆ ವಿಜುವಲ್ಸ್ ಕೊಟ್ಟಿದ್ರಲ್ಲ ಮಾನ್ವಾಸ್ ಬ್ರೋ, ಇಟ್ ಫೆಲ್ಟ್ ಲೈಕ್ ನಾನು ಒಂದು ಆನಿಮೆ ನೋಡ್ತಾ ಇದ್ದೀನಿ. ಆಕ್ಚುಲ್ ಆಗಿ ಲೈಕ್ ವೆನ್ ಐ ವಾಸ್ ರೀಡಿಂಗ್ ಮಾನ್ವಾ ಐ ಥಾಟ್ ನಾನು ಒಂದು ಆನಿಮೆ ನೋಡ್ತಾ ಇದ್ದೀನಿ. ಲೈಕ್ ಐ ಆಮ್ ಸೀಯಿಂಗ್ ದ ಆನಿಮೆ, ನಾನು ಕಣ್ಮುಂದೆ ನಡೀತಾ ಇದ್ದಾವೆ, ಕ್ಯಾರೆಕ್ಟರ್ಸ್ ಮೂವ್ ಆಗ್ತಾ ಇದೆ. ಅಷ್ಟು ವಿಜುವಲಿ ಅಪೀಲಿಂಗ್ ಆಗಿತ್ತು. ಸೊ ಐ ಲವ್ಡ್ ಇಟ್. ನಿಜವಾಗ್ಲು ಎಷ್ಟೋ ಜನ ಅದಕ್ಕೆ ಇಷ್ಟಪಟ್ಟೋದು ಮಾನ್ವಾನ. ನನ್ನ ಪ್ರಕಾರ ಫಸ್ಟ್ ಎಪಿಸೋಡ್ ಬಗ್ಗೆ ಮಾತಾಡಕ್ ಹೋದ್ರೆ, ಫಸ್ಟ್ ಎಪಿಸೋಡ್ ನನಗೆ ಎಷ್ಟೋ ಇಷ್ಟ ಆಯ್ತು. ಯಾಕಂದ್ರೆ ಒಂದು ಫಾಸ್ಟ್ ಪೇಸ್ ಮೂಮೆಂಟ್ ಇಟ್ಟಿದ್ರು. ಅಂಡ್ ನಾನು ಅನ್ಕೊಂಡಿದ್ದೆ ಲೈಕ್ ಫಸ್ಟ್ ಎಪಿಸೋಡ್ ನ ಮೇ ಬಿ ಡ್ರ್ಯಾಗ್ ಮಾಡ್ತಾರೆ ಸೆಕೆಂಡ್ ಎಪಿಸೋಡ್ ವರ್ಗು. ಲೈಕ್ ನಾವು ಫಸ್ಟ್ ಎಪಿಸೋಡ್ ಅಲ್ಲಿ ಏನೇನಾಯ್ತೋ ಅದನ್ನ ಸೆಕೆಂಡ್ ಎಪಿಸೋಡ್ ವರ್ಗು ಡ್ರ್ಯಾಗ್ ಮಾಡ್ತಾರೆ. ಅಂಡ್ ಒಂದು ಸೀನ್ ಐತೆ, ನಾನು ಆ ಸೀನ್ ಹತ್ರ ತೋರಿಸ್ಬಿಟ್ಟು ಎಂಡ್ ಮಾಡ್ತಾರೆ ಅನ್ಕೊಂಡಿದ್ದೆ ನಾನು. ಬಟ್ ನಾಟ್ ಬ್ಯಾಡ್ ಲೈಕ್ ಒಳ್ಳೆ ಟೈಮಲ್ಲೇ ಎಂಡ್ ಮಾಡಿದ್ದಾರೆ. ಅಂಡ್ ಒಳ್ಳೆ ಫಾಸ್ಟ್ ಪೇಸಿಂಗ್ ಅಲ್ಲಿ ಇಟ್ಟಿದ್ದಾರೆ. ಅಂಡ್ ಲಿಟ್ರಲಿ ನಿಜವಾಗ್ಲೂ ನನಗೆ ಇಷ್ಟ ಆಯ್ತು. ಅಂಡ್ ಆನಿಮೇಷನ್ ನಾನ್ ಎಕ್ಸ್ಪೆಕ್ಟ್ ಮಾಡಿದಷ್ಟು ಇಲ್ಲ. ಬಟ್ ಇದು ಫಸ್ಟ್ ಎಪಿಸೋಡ್ ಆಗಿರೋ ಕಾರಣ ಇನ್ನ ಇದ್ರದ್ದು ನಥಿಂಗ್ ಆಸ್ ಸ್ಟಾರ್ಟ್, ಏನು ಸ್ಟಾರ್ಟ್ ಆಗಿಲ್ಲ. ಸೊ ಇದ್ರದ್ದು ಸ್ಟಾರ್ಟ್ ಆದಾಗ ನಾನು ಪಕ್ಕ ಲೈಕ್ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಮೇಲೇನು ಹೋಗುತ್ತೆ ಅನಿಸ್ತಾ ಇದೆ ನನಗೆ. ಯಾಕಂದ್ರೆ ನಾನು ಅನ್ಕೊಂಡಿದ್ದೆ ಲೈಕ್ ಈ ಲೆವೆಲ್ಗೆ ಬರ್ಬೋದು ಅಂದ್ಬಿಟ್ಟು. ಅವ್ರು ಆ ಲೆವೆಲ್ ಟಚ್ ಆಗಿಲ್ಲ ಅಂದ್ರು ಲೈಕ್ ಕ್ಲೋಸ್ ಎನಫ್ ಟಚ್ ಮಾಡಿದ್ದಾರೆ. ಬಟ್ ಇದು ಫಸ್ಟ್ ಎಪಿಸೋಡ್ ಆಗಿರೋ ಕಾರಣ ನಾನು ಇದ್ರ ಜಾಸ್ತಿ ಮಾತಾಡಕ್ ಹೋಗಲ್ಲ. ಮುಂದೆ ನನಗೆ ಯಾವ್ದಾದ್ರು ಲೈಕ್ ಎಪಿಸೋಡ್ ವಾಟ್ ದ ಹೆಲ್ ಬ್ರೋ ದಿಸ್ ವಾಸ್ ದ ಎಪಿಸೋಡ್ ಅನ್ಸಿದ್ರೆ ಆ ಎಪಿಸೋಡ್ ಬಗ್ಗೆ ಪಕ್ಕ ಮಾತಾಡ್ತೀನಿ ನಾನು. ಬಟ್ ಫಸ್ಟ್ ಎಪಿಸೋಡ್ ನನಗೆ ಇಷ್ಟ ಆಯ್ತು. ನಿಮಗೆ ಹೆಂಗ್ ಅನ್ಸ್ತು ಕೆಳಗಡೆ ಕಮೆಂಟ್ ಮಾಡ್ಬಿಟ್ರೆ ಸರಿನಾ? ಅಂಡ್ ನಾನ್ ಮಾನ್ವಾ ರೀಡರ್ಸ್ ಐ ಆಮ್ ಟಾಕಿಂಗ್ ಅಬೌಟ್ ಯು. ನಿಮಗೆ ಹೆಂಗ್ ಅನ್ಸ್ತು ಕೆಳಗಡೆ ಹೇಳ್ಬಿಡ್ರಿ ಸರಿನಾ? ಹೋಗಿ ಬೇಗ ಕಮೆಂಟ್ ಇವಾಗೆ ಮಾಡ್ರಿ, ಆಮೇಲೆ ವಿಡಿಯೋ ನೋಡ್ರಿ. ನಾನು ಈ ಆನಿಮೆ ನೋಡ್ತಾ ಇರೋ ಕಾರಣ ಆನಿಮೆ ಅಡಾಪ್ಟೇಷನ್ ಹೆಂಗಿರುತ್ತೆ, ಆನಿಮೆ ಹೆಂಗ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅಲ್ಲ. ಅದು ಒಂದು ರೀಸನ್, ಲೈಕ್ ಅದು ಒಂದು ಸೆಕೆಂಡ್ ರೀಸನ್. ಬಟ್ ನಾನು ನೋಡ್ತಾ ಇರೋದು ಏನಕ್ಕೆ ಅಂದ್ರೆ ಹಿರೋಯಿಕಿ ಸವಾನಾ ಅವ್ರ ಕಾರಣ. ಸಾರಿ ನಾನು ಅಕಸ್ಮಾತ್ ಹೆಸರು ತಪ್ಪಾಗಿ ಹೇಳ್ತಿದ್ರೆ. ಇವ್ರು ಯಾರು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಲೈಕ್ ಅಟ್ಯಾಕ್ ಆನ್ ಟೈಟನ್ದು ನೀವು ಸಾಂಗ್ ಕೇಳಿಸ್ಕೊಂಡಿರ್ತೀರಾ ಬ್ರೋ, ಸಾಂಗ್ ಕೇಳಿಸ್ಕೊಂಡಿರ್ತೀರಲ್ಲ. ಸೊ ಸಾರಿ, ಇದ್ ಕಡೆ ಬರುತ್ತೆ ಸರಿನಾ? ಸೊ ಇದ್ ಕಡೆ ಬರಲ್ಲ. ವೇಟ್ ನಾನು ನೀಟಾಗಿ ನಿಂತ್ಕೊಂಡ್ರೆ ಇದ್ ಕಡೆ ಬರುತ್ತೆ.
ಸೊ ಅಟ್ಯಾಕ್ ಆನ್ ಟೈಟನ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಅದ್ರದ್ದು ಮ್ಯೂಸಿಕ್ ಯಾವ ಎಪಿಕ್ ಲೆವೆಲ್ ಅಲ್ಲಿ ಇತ್ತು. ಅಂಡ್ ಅದ್ರ ಬಗ್ಗೆ ನಾನು ಇನ್ನ ಲೈಕ್ ಅದರದ್ದು ರಿವ್ಯೂ ಬರುತ್ತೆ, ಸೂನ್ ಬರುತ್ತೆ. ಸೊ ಅದು ನೋಡ್ಬೇಕು ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಸೊ ಅವ್ರ ಮ್ಯೂಸಿಕ್ ಕೊಡ್ತಾರಲ್ಲ, ಸೊ ಅವರೇ ಸೋಲೋ ಲೆವೆಲಿಂಗು ಮ್ಯೂಸಿಕ್ ಕೊಡ್ತಾವ್ರೆ. ಅಂಡ್ ಐ ಆಮ್ ಪ್ರಿಟಿ ಎಕ್ಸೈಟೆಡ್. ಒಂದು ಲೈಕ್ ಗೂಸ್ ಮಂಪ್ ಮೂಮೆಂಟ್ ಅಂತ ಇರ್ತಾವಲ್ಲ, ಸೊ ಅದನ್ನ ಕ್ರಿಯೇಟ್ ಮಾಡಕ್ಕೆ ಮ್ಯೂಸಿಕ್ ಎಷ್ಟೋ ಇಂಪಾರ್ಟೆನ್ಸ್ ಕೊಡುತ್ತೆ. ಸೊ ಐ ಆಮ್ ವೇಟಿಂಗ್ ನಮ್ಮ ಸವನ್ ಅವರು ಹೇಗೆ ಹೆಲ್ಪ್ ಮಾಡ್ತಾರೆ ಇದಕ್ಕೆ ಒಂದು ಮ್ಯೂಸಿಕ್ ಕೊಡಕ್ಕೆ ಅಂದ್ಬಿಟ್ಟು. ಸೊ ನಾನು ಐ ಆಮ್ ಪ್ರಿಟಿ ಎಕ್ಸೈಟೆಡ್ ಟು ಸಿ ಹೌ ದ ಮ್ಯೂಸಿಕ್ ಗೋಸ್. ಯಾಕಂದ್ರೆ ಲೈಕ್ ಐ ಆಮ್ ಅ ಮ್ಯೂಸಿಕ್ ನರ್ಡ್. ನನಗೆ ಈ ಮ್ಯೂಸಿಕ್ ಅಂದ್ರೆ ಸಖತ್ ಇಷ್ಟ, ಅದಕ್ಕೆ ನಾನು ಈ ಚಾನಲ್ ಶುರು ಮಾಡಿರೋದು. ಸೊ ನೋಡೋಣ ಈ ಮ್ಯೂಸಿಕ್ ಅನ್ನೋದು ಹೇಗೆ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹೇಗೆ ವರ್ಕ್ ಆಗುತ್ತೆ ಅಂದ್ಬಿಟ್ಟು. ಬಿಕಾಸ್ ಇಷ್ಟೋ ದಿನದಿಂದ ರಿಂಗ್ ಟೋನ್ ಚೇಂಜ್ ಮಾಡಕ್ಕೆ ಕಾಯ್ತಾ ಇದೀನಿ, ಯಾವ್ದು ಸೆಟ್ ಆಗಿಲ್ಲ ರಿಂಗ್ ಟೋನು. ಸೊ ಐ ಆಮ್ ವೇಟಿಂಗ್. ಸೊ ಯಾ, ಇದಕ್ಕೆ ನಾನು ನೋಡ್ತಾ ಇರೋದು ಈ ಸೋಲೋ ಲೆವೆಲಿಂಗ್ ಆನಿಮೆನ. ಓವರ್ ಆಲ್ ಆಗಿ ಮಾತಾಡಕ್ ಹೋದ್ರೆ ಈ ಸೋಲೋ ಲೆವೆಲಿಂಗ್ ಆನಿಮೆ ಮಾನ್ವ ನನಗೆ ಎಷ್ಟೋ ಇಷ್ಟ ಆಗಿತ್ತು. ಅಪ್ರಾಕ್ಸ್ ಒಂದು 173 ಸಮಥಿಂಗ್ ಇದೆ. 173 ಆದ್ಮೇಲೆ ಐ ಗೆಸ್ ಸೋಲೋ ಲೆವೆಲಿಂಗ್ ಅವ್ರದ್ದು ಲೈಕ್ ರೈಟರ್ ಪಾಸ್ ಔಟ್ ಆಗೋದ್ರು, ಲೈಕ್ ಸತ್ತೋದ್ರ ನಾವು ಐ ಗೆಸ್ ಏನೋ ಪ್ರಾಬ್ಲಮ್ ಆಗಿತ್ತು ಅವ್ರಿಗೆ ಐ ಗೆಸ್. ಸೊ ಅದಕ್ಕೆ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ಬಟ್ ಇಷ್ಟು ಎಲ್ಲ ನಾನು ಪ್ರತಿಯೊಂದು ಓದಿದ್ದೀನಿ, ಪ್ರತಿಯೊಂದು ಲೈಕ್ I have read everything, every point, every bit of solo leveling manhwa. So ಅದ್ರ ಬಗ್ಗೆ ಮಾತಾಡೋದ್ರೆ ನನಗಂತೂ ಮಸ್ತ್ ಇಷ್ಟ ಆಗಿತ್ತು. ಲೈಕ್ ಇಟ್ ವಾಸ್ ಮೈ ಫಸ್ಟ್ ಮಾನ್ವಾ, ಸೊ ಇಟ್ ವಾಸ್ ದ ಬೆಸ್ಟ್ ಮಾನ್ವಾ ಐ ಹ್ಯಾವ್ ರೆಡ್ ಟಿಲ್ ನಾವ್ ಅಂತ ಹೇಳ್ತೀನಿ. ಸರಿನಾ? ನಾನು ಓವರ್ ಆಲ್ ಆಗಿ ಇದ್ರ ಮಾತಾಡೋದ್ರೆ ಫಸ್ಟ್ ಎಪಿಸೋಡ್ ಎಷ್ಟೋ ನನಗೆ ಇಷ್ಟ ಆಯ್ತು, ನಿಜವಾಗ್ಲೂ ನನಗೆ ಇಷ್ಟ ಆಯ್ತು. ಲೈಕ್ ಎಕ್ಸ್ಪೆಕ್ಟೆಡ್ ಆಗಿದ್ದಿಲ್ಲ, ಬಟ್ ಯಾ ಇಟ್ ವಾಸ್ ವೆರಿ ವೆರಿ ಗುಡ್. ಅಂಡ್ ನನ್ನ ಫ್ರೆಂಡ್ಸ್ ಸ್ವಲ್ಪ ಜನ ಯಾರು ನೋಡಿಲ್ಲ, ಲೈಕ್ ಮಾನ್ವನ ಅಂದ್ರೆ ಓದಿಲ್ಲ, ಸೊ ಅವ್ರಿಗಂತೂ ಇದು ಮಸ್ತ್ ಇಷ್ಟ ಆಯ್ತು. ಸೊ ಯಾ, ನನಗೂ ಲೈಕ್ ಒಂದ್ ನಂಬಿಕೆ ಇದೆ ನಿಮಗೂ ಇಷ್ಟ ಆಗಿರುತ್ತೆ ಅಂದ್ಬಿಟ್ಟು. ಸೊ ಯಾ, ಓವರ್ ಆಲ್ ಆಗಿ ನನಗಂತೂ ಮಸ್ತ್ ಇಷ್ಟ ಆಯ್ತು. ನಿಮ್ಗೆ ಹೆಂಗ ಅನ್ಸೋ ಕೆಳಗಡೆ ಕಮೆಂಟ್ ಮಾಡ್ಬಿಡ್ರಿ, ಸರಿನಾ? ಕಮೆಂಟ್ ಮಾಡೋದು ಎಷ್ಟೋ ಇಂಪಾರ್ಟೆಂಟ್. ಅಂಡ್ ನಿಮಗೆ ಈ ರಿವ್ಯೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಬಿಡ್ರಿ. ಅಂಡ್ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ನೀವು ಲೈಕ್ ಯಾರಿಗಾದ್ರೂ ಹೇಳ್ಬೇಕು ಅನ್ಕೊಂಡಿದ್ರ, ಈ ಆನಿಮೆನ ಏನಕ್ಕೆ ನೋಡ್ಬೇಕು ಅಂತ ನಿಮ್ಗೆ ಹೇಳ್ಬೇಕು ಅನ್ಕೊಂಡ್ರೆ ಅವ್ರಿಗೆ ಶೇರ್ ಮಾಡ್ಬಿಟ್ಟು ಹೇಳಿ, ಏಯ್ ಬ್ರೋ, see his video and start seeing solo leveling anime ಅಂತ ಹೇಳ್ಬಿಟ್ಟು. That was it for today's video. ನನಗೆ ಗೊತ್ತು ನಾನು ಇದು ಲೈಕ್ ಎಷ್ಟೋ ಆತರ ಪಟ್ಟು ಮಾಡ್ತಾ ಇದ್ದೀನಿ ಈ ಸೋಲೋ ಲೆವೆಲಿಂಗ್ ರಿವ್ಯೂನ. ಬಿಕಾಸ್ ಇವತ್ತು ಸೋಲೋ ಲೆವೆಲಿಂಗ್ ಎಪಿಸೋಡ್ 2 ರಿಲೀಸ್ ಆಗ್ತಾ ಇದೆ. ಅಂಡ್ ನಾನು ಇಷ್ಟು ದಿನದಿಂದ ನನಗೆ ಇಂಟರ್ನಲ್ಸ್ ನಡೀತಾ ಇದ್ದು, ಲೈಕ್ ನನಗೆ ಎಕ್ಸಾಮ್ಸ್ ನಡೀತಾ ಇದ್ದು. ಸೊ ಐ ಆಮ್ ಆನ್ ದ ಎಕ್ಸಾಮ್ಸ್. ಸೊ ಎಕ್ಸಾಮ್ಸ್ ಓದ್ತಾ ಇದ್ದೆ. ಅಂಡ್ ಸಡನ್ ಆಗಿ ಇವತ್ತು ಎಪಿಸೋಡ್ 2 ರಿಲೀಸ್ ಆಗುತ್ತೆ. ಸೊ ನಾನು ಎಪಿಸೋಡ್ 2 ರಿಲೀಸ್ ಆಗೋಕ್ಕಿಂತ ಮುಂಚೆ ಎಪಿಸೋಡ್ 1 ಬಗ್ಗೆ ಮಾತಾಡ್ಬಿಟ್ಟು, ಸೋಲೋ ಲೆವೆಲಿಂಗ್ ಆನಿಮೆ ಬಗ್ಗೆ ಮಾತಾಡ್ಬಿಟ್ಟು, ರಾಧೆ ಜಯ ಶ್ರೀ ಕೃಷ್ಣ, ಸೊ ಅದ್ರ ಬಗ್ಗೆ ಮಾತಾಡ್ಬಿಟ್ಟು ಮುಗಿಸೋಣ ಅನ್ಕೊಟ್ಟಿದ್ದೆ. ಸೊ ಯಾ, ಲೈಕ್ ಆತರ ಪಟ್ಟು ಮಾಡಿದ್ದೀನಿ. ಬಟ್ ನೆಕ್ಸ್ಟ್ ಇಂದ ಸ್ವಲ್ಪ ಸ್ಕ್ರಿಪ್ಟಿಂಗ್ ವರ್ಕ್ ಎಲ್ಲ ನೀಟಾಗಿ ಮಾಡ್ತೀನಿ. ಬಿಕಾಸ್ ಇದಕ್ಕೆ ನಾನು ಸ್ಕ್ರಿಪ್ಟ್ ಏನು ರೆಡಿ ಮಾಡಿಲ್ಲ. ಟು ಬಿ ಫ್ರ್ಯಾಂಕ್, ನಾನೇನು ಸ್ಕ್ರಿಪ್ಟ್ ಏನು ರೆಡಿ ಮಾಡಿದಿಲ್ಲ. ಸೊ ಯಾ, that's it for today's video. Let's meet in our next video. So till then, take care and sayonara. Arigatou gozaimasu. Sayonara.